ಒಂದೇ ಮಾತರಂ ಕಡ್ಡಾಯ ಆದೇಶವನ್ನ ಹಿಂತೆಗೆದುಕೊಂಡಿದ್ದಂತಹ ವಾಜಪೇಯಿ ಅವರ ಪಕ್ಷನೇ ಇವತ್ತು ಅದನ್ನ ಕಡ್ಡಾಯವಾಗಿ ಹಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರೋದು ಏನನ್ನ ಸೂಚಿಸುತ್ತೆ? ವಾಜಪೇಯಿ ಅವರ ಆ ಉದಾರತೆಯಲ್ಲಿ ಮತ್ತೆ ಇವತ್ತಿನ ಬಿಜೆಪಿಯ ಆಕ್ರಮಣಕಾರಿ ನಡೆಯಲ್ಲಿ ಒಂದೇ ಮಾತರಮನ್ನ ಕಡ್ಡಾಯಗೊಳಿಸೋದು ನಿಜವಾಗಿಯೂ ದೇಶಭಕ್ತಿನ ಅಥವಾ ಸಾಂವಿಧಾನಿಕ ಸ್ವಾತಂತ್ರ್ಯವನ್ನ ಉಲ್ಲಂಘಿಸುವಂತ ರಾಜಕೀಯ ಉನ್ಮಾದನ? ಮೊದಲ 2 ಚರಣಗಳನ್ನ ಕಾಂಗ್ರೆಸ್ ಆಯ್ದುಕೊಂಡಿದ್ದೆ ವಿಭಜನೆ ಕಾರಣ ಆಯಿತು ಅಂತ ಮೋದಿ ಅವರು ಹೇಳುವಾಗ ಆ ನಿರ್ಧಾರದ ಹಿಂದಿದ್ದಂತಹ ಜಾತ್ಯತೀತ ನಿಲುವಿನ ಬಗ್ಗೆನೇ ಅಸಹನೆ ಇದೆಯಾ? ಆ ಗೀತೆಯನ್ನ ಓದೋದಿಕ್ಕೆ ಹಾಡೋದಿಕ್ಕೆ ಬಾರದ, ಆದ್ರೆ ದೇಶಕ್ಕಾಗಿ ಹಗಲಿರುಳು ದುಡಿಯುವಂತಹ ಸಾಮಾನ್ಯ ಜನರ ದೇಶಭಕ್ತಿಯನ್ನ ಈ ಬಿಜೆಪಿ ಜನರ ರಾಜಕೀಯ ಅವಮಾನಿಸ್ತಾ ಇದೆಯಾ? ಒಂದೇ ಮಾತರಂ ಹಾಡಿಗೆ 150 ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಸಂಸತ್ತಿನಲ್ಲಿ ಅದರ ಕುರಿತು ವಿಶೇಷ ಚರ್ಚೆ ನಡೀತಾ ಇದೆ. ಅದೇ ಹೊತ್ತಿಗೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತಹ ಹೇಳಿಕೆಯೊಂದು ಈಗ ದೊಡ್ಡ ಚರ್ಚೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲೇ ನಾವು ಕೇಳಿದಂತಹ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. ಅದು 1998 ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಒಂದೇ ಮಾತ್ರ ಮತ್ತೆ ಸರಸ್ವತಿ ವಂದನೆ ಕಡ್ಡಾಯವಾಗಿರುತ್ತೆ ಅನ್ನುವಂಥ ಆ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಅದರಲ್ಲೂ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಮತ್ತೆ ವಿವಿಧ ನಾಗರಿಕ ಸಮಾಜ ಗುಂಪುಗಳು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ವು. ಸಂಘರ್ಷ ಜೋರಾದಾಗ 1998 ನವೆಂಬರ್ನಲ್ಲಿ ವಾಜಪೇಯಿ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇವತ್ತು ಆಕ್ರಮಣಕಾರಿ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸ್ತಾ ಇರುವಂತಹ ಪಕ್ಷದ ಅವತ್ತಿನ ಆ ನಾಯಕ ಉನ್ನತ ಮಟ್ಟದ ಸಭೆಯನ್ನ ಕರೆದ್ರು. ಒಂದೇ ಮಾತರಂ ಕಡ್ಡಾಯ ಆದೇಶವನ್ನ ಹಿಂತೆಗೆದುಕೊಳ್ಳಲಾಯಿತು. ಇದಲ್ಲದೆ ಸಂಪುಟವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಆದೇಶವನ್ನು ಹೊರಡಿಸಿದಂತಹ ಮೂಲ ಶಿಕ್ಷಣ ರಾಜ್ಯ ಸಚಿವ ರವೀಂದ್ರ ಶುಕ್ಲಾ ಅವರನ್ನ ವಜಾಗೊಳಿಸಲಾಯಿತು. ಈ ಘಟನೆಯನ್ನು ಉಲ್ಲೇಖ ಮಾಡೋ ಮೂಲಕ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರು ವಾಜಪೇಯಿ ಕಾಲದ ಬಿಜೆಪಿಗೂ ಮತ್ತೆ ಅದರ ಈಗಿನ ಸ್ಥಿತಿಗೂ ಒಂದು ಹೋಲಿಕೆಯನ್ನ ಮಾಡ್ತಾರೆ. ಇಲ್ಲಿ ಹಿಂದೂ ಬಲಪಂಥೀಯರ ಸೈದ್ಧಾಂತಿಕ ಚೌಕಟ್ಟಿನೊಳಗೂ ಅವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇತ್ತು ಅನ್ನೋದ್ರ ಬಗ್ಗೆ ಮತ್ತೆ ಲಾಠಿಯಿಂದ ದೇಶಭಕ್ತಿಯನ್ನು ಜಾರಿಗೊಳಿಸೋದಕ್ಕೆ ಹಿಂಜರಿಕೆ ಇತ್ತು ಅನ್ನೋದ್ರ ಬಗ್ಗೆ ಅವ್ರು ವಿವರಿಸ್ತಾರೆ. ಆದರೆ ಇವತ್ತು ಆ ಒಂದು ಹಿಂಜರಿಕೆ ಇಲ್ಲವಾಗಿದೆ. ರಾಷ್ಟ್ರೀಯತೆ ಅನ್ನೋದು ತೋರಿಸ್ಕೊಳ್ಳುವ ಮತ್ತೆ ಗದ್ದಲದ ವಿಷಯ ಆಗ್ಬಿಟ್ಟಿದೆ. ಇವತ್ತು ಅದೊಂದು ಬಲಪಂಥೀಯರ ಬೇಡಿಕೆ ಅನ್ನೋ ಹಾಗಾಗ್ಬಿಟ್ಟಿದೆ. ಅದೊಂದು ರಾಜಕೀಯ ಸಾಧನವಾಗಿ ಬಳಕೆ ಆಗ್ತಾ ಇರೋದು ಪ್ರಜಾಪ್ರಭುತ್ವ ನೀತಿಯ ಅವನತಿಯನ್ನು ಸೂಚಿಸುತ್ತೆ. ದೇಶಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಹುಟ್ಟಬೇಕು. ಆದರೆ ಇವತ್ತು ಅದೊಂದು ಕಡ್ಡಾಯ ಪ್ರದರ್ಶನ ಅನ್ನೋ ಹಾಗೆ ಭಾವಿಸಲಾಗ್ತಾ ಇದೆ ಮತ್ತೆ ಅದಕ್ಕಾಗಿ ಒತ್ತಾಯ ಮಾಡಲಾಗ್ತಾ ಇದೆ. 2017ರಲ್ಲಿ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ.ವಿ. ಮುರಳೀಧರನ್ ಅವರು ಶಾಲೆಗಳು, ಕಾಲೇಜುಗಳು ಮತ್ತೆ ಕಚೇರಿಗಳಲ್ಲಿ ಒಂದೇ ಮಾತರಂ ಕಡ್ಡಾಯ ಆಗಿರಬೇಕು ಅಂತ ತೀರ್ಪನ್ನ ನೀಡಿದ್ರು. ಆಗ ಅರ್ಥಶಾಸ್ತ್ರಜ್ಞ ಮತ್ತೆ ಅಂಕಣಕಾರ ಸ್ವಾಮಿನಾಥನ್ ಅಂಕಲೇಸರಿಯ ಅಯ್ಯರ್ ಅದನ್ನ ವಿರೋಧ ಮಾಡಿದ್ರು. ಈ ಹಾಡನ್ನ ಬಲವಂತವಾಗಿ ಹಾಡೋದನ್ನ ನಾನು ವಿರೋಧ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಹಲವು ಸಂದರ್ಭಗಳಲ್ಲಿ ಒಂದೇ ಮಾತರಮನ್ನ ಹಾಡಿದ್ದೀನಿ, ಆದರೆ ಅದಕ್ಕಾಗಿ ಆದೇಶ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ನಿಜವಾಗಿಯೂ ದೇಶಭಕ್ತಿ ಉಳ್ಳವರು ಇದನ್ನ ವಿರೋಧ ಮಾಡಬೇಕು ಅಂತ ಅಯ್ಯರ್ ಅವರು ಒತ್ತಾಯ ಮಾಡಿದ್ರು. ಅಯ್ಯರ್ ಅವರ ವಾದ ಇಲ್ಲಿ ಬಹಳ ಸರಳವಾಗಿತ್ತು. ಆದೇಶವನ್ನ ಹೊರಡಿಸಿ ದೇಶಭಕ್ತಿಯನ್ನ ಸಾಬೀತುಪಡಿಸಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಕಡೆಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಆ ಒಂದು ಆದೇಶವನ್ನ ಮಾರ್ಪಡಿಸ್ತು. ಅದನ್ನ ಸರ್ಕಾರದ ವಿವೇಚನೆಗೆ ಬಿಡ್ತು. ಆದರೆ ಅವತ್ತು ಅಯ್ಯರ್ ಅವರು ಏನು ಪ್ರಶ್ನೆಯನ್ನ ಎತ್ತಿದ್ರು ಅಂಥದೇ ಪ್ರಶ್ನೆಯನ್ನ ಇವತ್ತು ಎತ್ತೋದು ಕೂಡ ಸಾಧ್ಯ ಇದೆಯಾ? ಇವತ್ತಿನ ಸನ್ನಿವೇಶದಲ್ಲಿ ಅಂಥ ಆದೇಶವನ್ನ ವಿರೋಧ ಮಾಡೋದು ಕಾನೂನು ಚರ್ಚೆಗೆ ಕಾರಣ ಆಗೋದಕ್ಕಿಂತನೂ ಇದೇ ಬಿಜೆಪಿಯ ಜನರ ಪ್ರತಿಭಟನೆಯನ್ನು ಎದುರಿಸೋದಕ್ಕೆ ಕಾರಣ ಆಗತ್ತೆ. ಅಂಥ ಗುಂಪುಗಳು ಸರ್ಕಾರದ ಕಾನೂನನ್ನು ಕೂಡ ಮೀರಿ ನಡೆದುಕೊಳ್ತವೆ ಮತ್ತು ಅದು ಅಪಾಯಕಾರಿಯಾಗಿದೆ ಕೂಡ. ಈ ಬಲವಂತದ ಕ್ರಮ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ನಿರ್ಲಕ್ಷ್ಯ ಮಾಡುತ್ತೆ. 1987ರ ತೀರ್ಪು ಬಲವಂತದ ಕ್ರಮದ ವಿರುದ್ಧ ಇಲ್ಲಿ ಮಹತ್ವದ ಪ್ರತಿಪಾದನೆಯಾಗಿದೆ. ರಾಷ್ಟ್ರಗೀತೆಯನ್ನು ಹಾಡದ 3 ಮಕ್ಕಳ ಪರವಾಗಿ ನ್ಯಾಯಮೂರ್ತಿ ಓ ಚಿನ್ನಪ್ಪ ರೆಡ್ಡಿ ಅವರು ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವೃದ್ಧಿ ಸ್ವಾತಂತ್ರ್ಯ ಅನ್ನೋದು ಮೌನದ ಸ್ವಾತಂತ್ರ್ಯವನ್ನು ಕೂಡ ಒಳಗೊಂಡಿದೆ ಅಂತ ಅವರು ತೀರ್ಪನ್ನ ನೀಡ್ತಾರೆ. ಮಕ್ಕಳು ಗೌರವಯುತವಾಗಿ ಎದ್ದು ನಿಂತ್ಕೊಂಡ್ರು, ಅವರು ಗೀತೆಯನ್ನ ಅವಮಾನಿಸ್ಲಿಲ್ಲ, ಅವರು ಹಾಡಲಿಲ್ಲ ಅಂತ ನ್ಯಾಯಾಲಯ ಇಲ್ಲಿ ಗಮನಿಸ್ತು. ಎದ್ದು ನಿಲ್ಲೋದು ಗೌರವ, ಹಾಡೋದಿಕ್ಕೆ ಬಲವಂತ ಮಾಡೋದು ಸ್ವಾತಂತ್ರ್ಯದ ಉಲ್ಲಂಘನೆ ಆಗತ್ತೆ. ಆ ತೀರ್ಪು ಅತ್ಯಂತ ಮಹತ್ವದ ಮತ್ತೆ ಭಾರತೀಯ ಮನಸ್ಸಿನೊಳಗಿನ ಒಂದು ಉದಾತ್ತತೆಗೆ ಸಾಕ್ಷಿಯಾಗಿದೆ. ಆದರೆ ಈಗಿನ ರಾಜಕೀಯ ವ್ಯವಸ್ಥೆ ಅಂಥ ಒಂದು ಉದಾತ್ತತೆಯನ್ನು ಕುಗ್ಗಿಸೋದಕ್ಕೆ ನೋಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಇವತ್ತಿನ ರಾಜಕೀಯ ಬೇರೆಯದೇ ಒಂದು ನಿರೂಪಣೆಯಲ್ಲಿ ತೊಡಗಿದೆ.
1937ರಲ್ಲಿ ಹಾಡಿನ ಮೊದಲ 2 ಚರಣಗಳನ್ನು ಮಾತ್ರನೇ ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಳ್ಳುವಂಥ ಕಾಂಗ್ರೆಸ್ ನಿರ್ಧಾರ ಗೀತೆಯ ಆತ್ಮವನ್ನೇ ನಾಶಗೊಳಿಸಿತು ಮತ್ತೆ ದೇಶದ ವಿಭಜನೆಗೆ ಅಡಿಪಾಯವನ್ನು ಹಾಕ್ತು ಅಂತ ಪ್ರಧಾನಿಯವರು ಇತ್ತೀಚೆಗೆ ಹೇಳಿದ್ದಾರೆ. वंदे मातरम से जुड़ा एक और विषय है जिसकी चर्चा करना उतना ही आवश्यक है. आजादी की लड़ाई में वंदे मातरम की भावना ने पूरे राष्ट्र को प्रकाशित किया था, लेकिन दुर्भाग्य से 1937 में वंदे मातरम के महत्वपूर्ण पदों को उसकी आत्मा के एक हिस्से को अलग कर दिया गया था. वंदे मातरम को तोड़ दिया गया था, उसके टुकड़े किए गए थे. वंदे मातरम के इस विभाजन ने देश के विभाजन के बीज भी बो दिए थे. ಈ ವಾದ ರಾಜಕೀಯವಾಗಿ ಪ್ರಬಲವಾಗಿದ್ರೂ ಕೂಡ ಐತಿಹಾಸಿಕವಾಗಿ ಇದು ತಪ್ಪು ನಿರೂಪಣೆಯಾಗಿದೆ. ಈಗ ಅವ್ರ ಮಾತನ್ನು ಒಪ್ಕೊಳ್ಬೇಕು ಅಂತಂದ್ರೆ ಸ್ವತಂತ್ರ ಹೋರಾಟದ ಸಂಪೂರ್ಣ ನಾಯಕತ್ವವನ್ನೇ ಇಲ್ಲಿ ದೂಷಿಸಬೇಕಾಗತ್ತೆ. 1937ರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ರಾಜೇಂದ್ರ ಪ್ರಸಾದ್ ಮತ್ತೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಂತಹ ದಿಗ್ಗಜರಿದ್ರು. 1937ರ ನಿರ್ಧಾರದ ಮೇಲೆ ಬಿಜೆಪಿ ದಾಳಿ ಮಾಡಿದಾಗ ಸ್ವತಃ ಬಿಜೆಪಿನೇ ಕೊಂಡಾಡುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ವಿರುದ್ಧವೂ ಕೂಡ ಅದು ಮಾತಾಡಿದಾಗ ಆಗುತ್ತೆ. ಈಗ ತಪ್ಪು ಅವರಿಂದಲೂ ಕೂಡ ಆಗಿದೆ ಅಂತ ಬಿಜೆಪಿಯಲ್ಲಿ ಸೂಚ್ಯವಾಗಿ ಆರೋಪ ಮಾಡಿದಾಗ ಆಗುತ್ತೆ. ಮೊದಲ 2 ಚರಣಗಳನ್ನು ಮಾತ್ರನೇ ಹಾಡುವಂಥ ನಿರ್ಧಾರ ಸಮಾಧಾನ ಪಡಿಸುವಂಥ ಉದ್ದೇಶ ಆಗಿರಲಿಲ್ಲ. ಅದರ ಹಿಂದೆ ಗೀತೆಯನ್ನು ಹಾಡಿದ ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಾರ್ಗದರ್ಶನ ಇತ್ತು. ಟ್ಯಾಗೋರ್ ಅವರು ನೆಹರು ಅವರಿಗೆ ಬರೀತಾ ಮೊದಲ 2 ಚರಣಗಳು ತಾಯಿ ನೆಲದ ನೈಸರ್ಗಿಕ ಸೌಂದರ್ಯವನ್ನು ವರ್ಣಿಸುತ್ತೆ ಅಂತ ಹೇಳಿದರು. ಮತ್ತದು ಸ್ಪಷ್ಟವಾಗಿ ಜಾತ್ಯತೀತ ಪ್ರತಿಪಾದನೆಯಾಗಿತ್ತು. ನಂತರದ ಚರಣಗಳು ಸ್ಪಷ್ಟವಾಗಿ ವಿಗ್ರಹಾರಾಧನೆಯಾಗಿದ್ವು. ಮಾತೃಭೂಮಿಯನ್ನ ದುರ್ಗಾ ದೇವತೆಯೊಂದಿಗೆ ಸಮೀಕರಿಸುವಂಥ ಸಾಲುಗಳು ಅವಾಗಿದ್ವು. ಒಬ್ಬ ಹಿಂದೂ ದೇಶಭಕ್ತ ಭೂಮಿಯನ್ನ ದೇವರು ಅಂತ ಪೂಜಿಸಬಹುದು ಅನ್ನೋದಾದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಆರ್ಯ ಸಮಾಜದ ಏಕದೇವತಾವಾದಿಯನ್ನ ವಿಗ್ರಹಾರಾಧನೆಯಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಹೇಳೋದು ಬಲವಂತ ಅಂತ ಟ್ಯಾಗೋರ್ ಅವರು ವಾದಿಸಿದ್ರು. ಮೊದಲ 2 ಚರಣಗಳನ್ನು ಅಳವಡಿಸಿಕೊಳ್ಳುವಂಥ ರಾಜಿ ಏಕತೆಯ ನಿಟ್ಟಿನ ಮಹತ್ವದ ನಿಲುವಾಗಿತ್ತು. ಅಲ್ಲಿ ಬ್ರಿಟಿಷರ ವಿರುದ್ಧ ಎಲ್ಲಾ ಭಾರತೀಯರನ್ನ ಒಟ್ಟುಗೂಡಿಸುವಂಥ ಕೂಗು ವ್ಯಕ್ತ ಆಗ್ತಾ ಇತ್ತು. ಆದರೆ ಇದನ್ನೇ ಈಗ ವಿಭಜನೆ ಕಾರಣ ಆಯಿತು ಅಂತ ಆರೋಪ ಮಾಡಲಾಗ್ತಾ ಇರೋದು ಒಂದು ವಿಕೃತಿ ಹಾಗೆ ಕಾಣುತ್ತೆ. ವಿಭಜನೆ ಇದ್ದಿದ್ದು ಬ್ರಿಟಿಷರ ನೀತಿಯಲ್ಲಿ ಮತ್ತೆ ದ್ವಿರಾಷ್ಟ್ರ ಸಿದ್ಧಾಂತ ಮತ್ತೆ ಕೋಮು ಧ್ರುವೀಕರಣದಲ್ಲಿ. ಇದು ಹಾಡಿನ 2 ಚರಣಗಳನ್ನು ಆಯ್ದುಕೊಳ್ಳೋ ಮೂಲಕ ಆಗಿದ್ದಲ್ಲ. ಇಲ್ಲಿ ಮತ್ತೊಂದು ಬಹಳ ಮಹತ್ವದ ಸಂಗತಿಯನ್ನು ಗಮನಿಸಬೇಕು. ಆಗಸ್ಟ್ 15, 1947ರಂದು ಸ್ವತಂತ್ರ ಭಾರತದ ಸ್ವತಂತ್ರ ರೇಡಿಯೋ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರವಾದಂತಹ ಮೊದಲ ಹಾಡು ವಂದೇ ಮಾತರಂ ಆಗಿತ್ತು. ಅದನ್ನ ಮಾಸ್ಟರ್ ಕೃಷ್ಣರಾವ್ ಅವರು ಹಾಡಿದ್ರು. ನೆಹರು ಮತ್ತೆ ಕಾಂಗ್ರೆಸ್ ವಂದೇ ಮಾತರಂ ಹಾಡನ್ನ ಅಡಗಿಸೋದಿಕ್ಕೆ ಏನಾದರೂ ಬಯಸಿದ್ರೆ ಅದು ರೇಡಿಯೋದ ಮೊದಲ ಹಾಡಾಗಿ ಕೇಳಿಸ್ತಾನೆ ಇರಲಿಲ್ಲ. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಸೈನ್ಯಕ್ಕಾಗಿ ಮೆರವಣಿಗೆ ರಾಗಕ್ಕೆ ಒಪ್ಪೋ ಹಾಗೇನೆ ಒಂದು ಆವೃತ್ತಿಯನ್ನ ಕೋರಸ್ನೊಂದಿಗೆ ಸಂಯೋಜಿಸೋದಿಕ್ಕೆ ತಿಮಿರ್ ಬರನ್ ಅವರನ್ನ ಕೇಳ್ಕೊಂಡ್ರು. ಅದು ಸ್ತೋತ್ರದ ರೂಪದಲ್ಲಿದ್ದು ಶಸ್ತ್ರಾಸ್ತ್ರಗಳಿಗೆ ಕರೆಯಾಗಿ ಪರಿವರ್ತಿತವಾಗಿತ್ತು. ಆ ಒಂದು ಆವೃತ್ತಿ ನಂತರ INAಗಾಗಿ ಸಿಂಗಾಪುರ್ ರೇಡಿಯೋ ಮೂಲಕ ಕೇಳಿಸಲಾಗಿತ್ತು. ಇನ್ನು ಜನಪ್ರಿಯ ಸಂಸ್ಕೃತಿಯಲ್ಲಿ ಅದು ಪಡೆದಂಥ ರೂಪ ಕುತೂಹಲಕಾರಿಯಾಗಿದೆ. 1952ರ ಆನಂದ ಮಠ ಚಿತ್ರದಲ್ಲಿ ಹೇಮಂತ್ ಕುಮಾರ್ ಅವರು ಹಾಡಿದಲ್ಲಿಂದ ಹಿಡಿದು ಲತಾ ಮಂಗೇಶ್ಕರ್ ಅವರ ಕ್ಲಾಸಿಕ್ ಆವೃತ್ತಿಯವರೆಗೆ ಈ ಗೀತೆಗೆ ಧ್ವನಿ ಸಿಕ್ಕಿದೆ. 1997ರಲ್ಲಿ AR ರೆಹಮಾನ್ ಅವರ ಮಾ ತುಜೆ ಸಲಾ ಮೂಲಕ ಇನ್ನೂ ಕೂಡ ಹೊಸ ರೂಪ ಅದಕ್ಕೆ ಸಿಕ್ಕಾಗಾಯಿತು. ರೆಹಮಾನ್ ಅವರ ಆವೃತ್ತಿ ಯಾಕಿಲ್ಲಿ ಮುಖ್ಯ ಅಂತ ಅಂದರೆ, ರೆಹಮಾನ್ ಅವರು ಹಾಡುವಾಗ ಅವರು ಒಬ್ಬ ದೇವತೆಗೆ ಹಾಡ್ತಾ ಇಲ್ಲ, ಅವರು ವಿಶ್ವ ಮಾತೆಗೆ ಹಾಡ್ತಾ ಇದ್ದಾರೆ ಅಂತ ರವೀಶ್ ಕುಮಾರ್ ಅವರು ಹೇಳ್ತಾರೆ. ಅದು ತಾಯಿಗಾಗಿ ಮಗು ಹಂಬಲಿಸೋದನ್ನ ಬಿಂಬಿಸುತ್ತೆ. ಅಂದರೆ ಅದು ಧರ್ಮವನ್ನು ಕೂಡ ಮೀರಿದ ಭಾವನೆಯಾಗಿದೆ. ಮುಸ್ಲಿಂ ಸಂಗೀತ ನಿರ್ದೇಶಕ ಬ್ರಾಹ್ಮಣ ಬರೆದ ಹಾಡನ್ನು ಹಾಡಿರೋದು ಕೂಡ ಜಾತ್ಯತೀತ ದೇಶದಲ್ಲಿನ ಬಹಳ ಮಹತ್ವದ ಅಂಶ ಅಂತ ಹೇಳ್ತಾರೆ ರವೀಶ್ ಕುಮಾರ್. ಆದರೆ ಇಂಥ ಅದ್ಭುತ ಸತ್ಯವನ್ನ, ವಂದೇ ಮಾತರಂನ ವಾಸ್ತವವನ್ನ ರಾಜಕೀಯ ಬಲಪಂಥೀಯರು ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ಹಾಡನ್ನು ಕಡ್ಡಾಯಗೊಳಿಸುವಂಥ ಅಗತ್ಯ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತವೆ. ಅದನ್ನು ಅನುಭವಿಸಬೇಕಾಗಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ವಂದೇ ಮಾತರಂ ಕಡ್ಡಾಯಕ್ಕೆ ಒತ್ತಾಯಿಸುವಲ್ಲಿ ಗೀಳು ಕಾಣಿಸುತ್ತೆ ಹೊರತು ದೇಶಭಕ್ತಿ ಅನ್ನೋದು ಕಾಣಿಸ್ತಾ ಇಲ್ಲ. ಅದನ್ನು ಕಡ್ಡಾಯವಾಗಿ ಹಾಡೋದೇ ರಾಷ್ಟ್ರದ ಮೇಲಿನ ಪ್ರೀತಿಯ ಏಕೈಕ ಮಾನದಂಡ ಹೇಗಾಗುತ್ತೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ.
ವಿಶಾಲವಾದ ಕಾರ್ಪೊರೇಟ್ ಸಂಘಟಿತ ಸಂಸ್ಥೆಗಳು ಬೃಹತ್ ಸಬ್ಸಿಡಿಗಳು ಮತ್ತೆ ರಿಯಾಯಿತಿಯನ್ನು ಪಡೆಯುವಂತಹ ಕಾಲ ಇದು. ಟಾಟಾ ಗುಂಪಿನ ಟ್ರಸ್ಟ್ ಬಿಜೆಪಿಗೆ ನೂರಾರು ಕೋಟಿಗಳನ್ನ ನೀಡುತ್ತೆ ಮತ್ತೆ ತರುವಾಯ ನೀತಿಗಳು ಅವ್ರ ಪರವಾಗಿರುತ್ತವೆ. ಹಾಗಾದ್ರೆ ಆರ್ಥಿಕ ಪಾರದರ್ಶಕತೆ ದೇಶಭಕ್ತಿಯ ಪರೀಕ್ಷೆ ಅಲ್ವಾ? ವಿಮಾನ ಟಿಕೆಟ್ ಬೆಲೆಗಳ ಮೂಲಕ ಸಾಮಾನ್ಯ ನಾಗರಿಕರನ್ನ ಲೂಟಿ ಮಾಡೋದು ಅಥವಾ ಸಾರ್ವಜನಿಕ ಸೇವೆಗಳ ಅವನತಿ ರಾಷ್ಟ್ರದ್ರೋಹ ಅಲ್ವಾ? ಚುನಾವಣಾ ಬಾಂಡ್ಗಳು, ಕಾರ್ಪೊರೇಟ್ ಪಕ್ಷಪಾತ ಮತ್ತೆ ಆಡಳಿತ ವೈಫಲ್ಯಗಳ ಬಗ್ಗೆ ಸರ್ಕಾರ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ನಾಗರಿಕರು ಮಾತ್ರ ತಮ್ಮ ನಿಷ್ಠೆಯನ್ನು ಸಾಬೀತುಪಡಿಸೋದಕ್ಕೆ ಒಂದೇ ಮಾತ್ರಮನ್ನ ಕಡ್ಡಾಯವಾಗಿ ಹಾಡಬೇಕು ಅಂತ ಒತ್ತಾಯ ಮಾಡುವಂಥ ರಾಜಕೀಯದಲ್ಲಿ ದೊಡ್ಡ ವ್ಯಂಗ್ಯ ಇದೆ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರ ಕವಿತೆಯನ್ನು ಓದೋದಕ್ಕೆ ಅಥವಾ ಹಾಡೋದಕ್ಕೆ ಸಾಧ್ಯ ಆಗದೇ ಇದ್ರು ದೇಶದ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ದುಡಿಯುವಂತಹ ಕಾರ್ಮಿಕ ಕೂಡ ದೊಡ್ಡ ದೇಶಭಕ್ತನೇ ಆಗಿರ್ತಾನೆ ಎನ್ನುವಂತಹ ರವೀಶ್ ಕುಮಾರ್ ಅವರ ವಾದ ಇಲ್ಲಿ ಬಹಳ ಮುಖ್ಯ ಆಗಿದೆ. ಉಚಿತ ಪಡಿತರವನ್ನು ಅವಲಂಬಿಸಿರುವಂತಹ 80 ಕೋಟಿ ನಾಗರಿಕರಿಗೆ ಸಂಸ್ಕೃತೀಕೃತ ಬಂಗಾಳಿ ಸಾಹಿತ್ಯ ಅರ್ಥ ಆಗದೇನೆ ಇರಬಹುದು, ಆದರೆ ತಾಯಿ ನೆಲದ ಕುರಿತ ಅವರ ನಿಷ್ಠೆಯನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತ್ರಮನ್ನ ಹಾಡಿಸುವ ಮೂಲಕನೇ ಅವರ ಯೋಗ್ಯತೆಯನ್ನು ಅಳೆಯೋದು ಅವ್ರ ಪೌರತ್ವಕ್ಕೆ ಮಾಡುವಂಥ ಅವಮಾನ ಆಗಿದೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.